ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರದವರೆಗೂ 5-6 ಗಾಡಿಗಳಿಗೆ ಟಚ್ ಮಾಡಿಕೊಂಡು ಬಂದಿದ್ದಾನೆ ನೋಡಿ. ಹೌದು, ಇದೇ ಕಂಟೈನರ್. ಇದು ತಮಿಳುನಾಡಿನಿಂದ ಬಂದಿದೆ. ಎಲ್ಲಿಗೆ ಈ ಕಂಟೈನರ್ ಹೊರಟಿತ್ತು ಗೊತ್ತಿಲ್ಲ. ಆದರೆ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರದವರೆಗೂ ಸುಮಾರು 5-6 ಗಾಡಿಗಳಿಗೆ ಟಚ್ ಮಾಡಿಕೊಂಡು ಬಂದಿದ್ದಂತೆ. ಅರೆ ಯಾರಪ್ಪ ಇವನು, ಭಯಭಕ್ತಿ ಇಲ್ಲದೆ ಹೀಗೆ ಟಚ್ ಮಾಡಿಕೊಂಡು ಬೆಟ್ಟಗಾತ್ರದ ಕಂಟೈನರ್ ಓಡಿಸ್ತಾವನಲ್ಲ ಅಂತ ಒಬ್ಬ ಹೆಣ್ಮಗಳು ಅವನನ್ನು ಚೇಸ್ ಮಾಡಿ ಡಿಸಿ ಕಚೇರಿ ಬಳಿ ತಡೆದು ನಿಲ್ಲಿಸಿದ್ದಾಳೆ. ಜನ ಜಮಾಯಿಸಿದ್ದಾರೆ. ಯಾವನಪ್ಪ ಡ್ರೈವರ್, ಕೆಳಗಿಳಿಯೋ, ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಗಾಡಿ ಓಡಿಸ್ತಿದ್ಯಲ್ಲೋ ಅಂತ ಎಲ್ಲರೂ ಬಾಯಿ ಬಡ್ಕೊಳ್ತಿದ್ರೆ ಆಸಾಮಿ ಕ್ಯಾಬಿನ್ನೊಳಗೆ ನೋಡಿ ಹೇಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಜನಂತೆ ಕುಳಿತಿದ್ದಾನೆ. ನೀವೇ ನೋಡಿ. ಆತನಿಗೆ ಚಾಲಕನ ವೃತ್ತಿಯಲ್ಲಿ ತುಂಬಾ ಅನುಭವ ಇದ್ದಂತೆ ಕಾಣಿಸುತ್ತೆ. ಅದಕ್ಕೆ ಅಷ್ಟೊಂದು ರಾಜಾರೋಷವಾಗಿ ಎಲ್ಲರಿಗೂ ಟಚ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಬಂದಿದ್ದ. ಕೊನೆಗೂ ನಮ್ಮವರು ಸುಮ್ಮನೆ ಬಿಡಬೇಕಲ್ಲ. ಕ್ಯಾಬಿನ್ ಒಳಗೆ ನುಗ್ಗಿ ಅರ್ಧ ನಿದ್ರಾವಸ್ಥೆಯಲ್ಲಿದ್ದ ಅವನನ್ನು ಎಳೆದು ಅವನ ಅವಸ್ಥೆನ ವಿಡಿಯೋ ಮಾಡಿ ಎಲ್ಲರಿಗೂ ವೈರಲ್ ಮಾಡ್ತಿದ್ರು. ಕ್ಯಾಬಿನಲ್ಲೇ ಮಧ್ಯದ ಬಾಟಲಿ, ಅದಕ್ಕೆ ನಂಚ್ಕೊಳ್ಳೋಕ್ಕೆ ಏನು ಬೇಕೋ ಅದೆಲ್ಲ ಇತ್ತು. ಯಾರು ಏನಂದ್ರು ಆ ಡ್ರೈವರ್ಗೆ ಮಾತ್ರ ಏನೂ ಅನಿಸಿಲ್ಲ. ಕೊನೆಗೆ ಚೇಸ್ ಮಾಡ್ಕೊಂಡು ಬಂದ ಹೆಣ್ಮಗಳು ಮಾಲೀಕರಿಗೆ ಕರೆ ಮಾಡಿ ತಮಿಳಿನಲ್ಲೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ஹலோ அண்ணா, இந்த டிரைவருக்கு நீங்கள் என்ன வேணும்? சூப்பர்வைசரா? அவர் வந்து ஃபுல்லாக பிடிச்சிருக்கிறாரு. பிடிச்சிட்டு நாங்கள் எங்கள் மாமியார் கூட அங்கே ஹாஸ்பிட்டலுக்கு போயிட்டு போச்சுன்னா யாருக்கு? அவர் பிடிச்சாரு இல்லை, பிடிச்சிட்டு எடுத்து படுக்கணுமா இல்லையா அமைதியா? யாரும் ஓட்ட சொன்னாங்களா? இந்த ரோட்ல இருந்தாங்க ஒரு 4-5 வண்டி போச்சு, ஆட்டோக்கார வண்டி போச்சு, எல்லாரும் வண்டி நான் ஏற்றிட்டு போகிறாரு மேலே. எந்த பக்கம் நாயம் அது? அவர் நாங்க எங்க ஊர்ல இருந்து இங்க 20 நிமிஷம் நாங்க அதனால நாங்க ஓவர்டேக் பண்ணிட்டு வந்திருக்கோம் எங்க நிப்பாட்டுறதுக்கு. நாங்க இப்ப நாங்க அவரை நாங்க விடுற மாதிரி இல்ல. ஒண்ணு அவரு எதனா பண்ண சொல்லுங்களே, எங்கன்னா ஊருக்கு போக சொல்லுங்க, இல்லே நாங்க வண்டி நாங்க கொடுக்க ಮಾಟೇಂ இங்க இருந்து. ಚೇಸ್ ಮಾಡಿ ನಿಲ್ಲಿಸಿದ ಕಂಟೈನರ್ ನನ್ನ ಮತ್ತು ಆ ಡ್ರೈವರ್ ನನ್ನ 112 ಪೊಲೀಸರಿಗೆ ಕಾಲ್ ಮಾಡಿ ಅವರಿಂದ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿ ಚೇಸ್ ಮಾಡಿ ನಿಲ್ಲಿಸಿದ ಕಂಟೈನರ್ನನ್ನು ಮತ್ತು ಆ ಡ್ರೈವರ್ನನ್ನು 112 ಪೊಲೀಸರಿಗೆ ಕಾಲ್ ಮಾಡಿ ಅವರಿಂದ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿ ಕ್ರಮ ಜರುಗಿಸಲು ಡ್ರೈವರ್ ತಮಿಳು ರಾಜ ಮತ್ತು ಅವನ ಬೃಹತ್ ರಥ ಕಂಟೈನರ್ ವಶಕ್ಕೆ ಪಡೆಯಲಾಯಿತು. ಮುಂದೆ ಏನಾಗುತ್ತೆ, ಅವನು ಯಾರು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಎಷ್ಟೊಂದು ಜನರ ಪ್ರಾಣ ಹೋಗ್ತಿತ್ತು ಅನ್ನುವ ದಾರಿಯಲ್ಲಿ ವಿಚಾರಣೆ ನಡೆಸಿ ನಂತರ ಏನಾಯಿತು ಅಂತ ಪೊಲೀಸರು ಜನರಿಗೆ ತಿಳಿಸಬೇಕಿದೆ.